ಇನ್ನು ಅಧಿಕಾರ ಹಂಚಿಕೆಯ ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರು ಚರ್ಚೆ ಆಗ್ತಾ ಇರುವ ಸಂದರ್ಭದಲ್ಲಿಯೇ ಮತ್ತೊಮ್ಮೆ ಪೂರ್ಣಾವಧಿ ಸಿಎಂ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯನವರು. 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ಮೈಸೂರಿನಲ್ಲಿ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಅವರು ಈ ವಿಚಾರವನ್ನು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಕೇಳಿದ್ಯಾರು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಹೈಕಮಾಂಡ್ ಕೇಳಿದ್ದಾರಾ, ಶಾಸಕರು ಕೇಳಿದ್ದಾರಾ, ಯಾರು ಕೇಳಿದ್ದಾರೆ? ಯಾರು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಕೇಳಿಲ್ಲ. ಎಲ್ಲ ಪಕ್ಷಗಳು ಕೂಡ ಸಿಎಂ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ, ಅದು ಸಹಜ ಕೂಡ. ನಮ್ಮ ತಂದೆಯ ಪರವಾಗಿ ಹೈಕಮಾಂಡ್ ಇದೆ, ಶಾಸಕರಿದ್ದಾರೆ, ಎಲ್ಲರೂ ಕೂಡ ಇದ್ದಾರೆ ಅಂತ ಹೇಳಿ ಮೈಸೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಮಾತನಾಡಿದ್ದು ಹೀಗೆ. ಅಲ್ಲ, ಯಾವಾಗಲೂ ಅವ್ರು ಗಟ್ಟಿಯಾಗಿದ್ದರು. ಅವ್ರು ಯಾವಾಗ ವೀಕ್ ಆಗಿದ್ರು, ಅವ್ರ ಸ್ಥಾನ ಕೂಡ ಯಾವಾಗಲೂ ಭದ್ರವಾಗಿತ್ತು. ಅವ್ರ ಅಧಿಕಾರವಾದಿಗೂ ಯಾವುದೇ ತೊಂದರೆ ಇರಲಿಲ್ಲ, ಕೂತಿರಲಿಲ್ಲ. ಆದರೆ ಪ್ರತಿಪಕ್ಷದವರು ಯಾವುದೇ ಒಂದು ಇಶ್ಯೂ ಇಲ್ಲ ನಮ್ಮ ಸರ್ಕಾರನ ಎದುರಿಸೋಕ್ಕೆ ಅಂತ ಹೇಳಿ ಸುಳ್ಳು ಆರೋಪ ಮಾಡಿ ಇಲ್ಲದೇ ಇರೋ ಹಗರಣ ಸೃಷ್ಟಿಸಿ ಅವರು ಮುಖ್ಯಮಂತ್ರಿಗಳ ಒಂದು ವರ್ಚಸ್ಸಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಮಾಡಿದ್ರು. ಬಟ್ ಇವತ್ತು ಅದರೊಳಗೆ ಅವ್ರು ವಿಫಲರಾಗಿದ್ದಾರೆ. 5 ವರ್ಷ ಖಂಡಿತ ಕಂಟಿನ್ಯೂ. ಇವಾಗ ಯಾರಿಂದ ಅವ್ರಿಗೆ ಇವಾಗ ಯಾರು ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೇಳಿಡಬೇಕು ಅಂತ ಹೇಳಿದ್ದಾರೆ? ಶಾಸಕರೇನಾದ್ರು ಕೇಳಿದಾರಾ ಅಥವಾ ಹೈಕಮಾಂಡ್ ಅವ್ರೇನು ಕೇಳಿದಾರಾ? ಇಲ್ಲ. ಬದಲಾಗಿ ಈ ರೀತಿ ಆರೋಪ ಬಂದ ಇಷ್ಟು ಮಾತ್ರ ಅಲ್ಲ, ಇನ್ನೂ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಅದು ಮುಂದಿನ ಚುನಾವಣೆಯಲ್ಲಿ ಮುಖ್ಯಮಂತ್ರಿಗಳು ಸ್ಪರ್ಧೆಯನ್ನ ಮಾಡ್ತಾರಾ ಇಲ್ವಾ ಅನ್ನೋ ಪ್ರಶ್ನೆಗೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಅಡ್ರೆಸ್ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಅವರು ಅಂದ್ರೆ, ಮುಂದಿನ ಚುನಾವಣೆಯಲ್ಲಿ ನಿಲ್ತೇನೆ ಅಂತ ನನ್ನ ತಂದೆ ಹೇಳಿಲ್ಲ, ಕಾಂಗ್ರೆಸ್ ಅಧಿಕಾರಕ್ಕೆ ತರ್ತೇನೆ ಅಂತಷ್ಟೇ ಅವ್ರು ಹೇಳಿರೋದು. ಅವಕಾಶ ಕೊಟ್ರೆ ನನ್ನ ನಾಯಕತ್ವದಲ್ಲೇ ಚುನಾವಣೆ ಅಂತ ಅಂದಿದ್ದಾರೆ. ನಾನೇ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ನನ್ನ ಬಳಿ ಅಂತೂ ಈ ಕುರಿತಂತೆ ಯಾವತ್ತೂ ಕೂಡ ಚರ್ಚೆಯನ್ನ ಮಾಡಿಲ್ಲ ಅಂತ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಚುನಾವಣೆ ನಿಲ್ತೀನಿ ಅಂತ ಖಂಡಿತವಾಗಿ ಹೇಳಿಲ್ಲ. ಮುಂದಿನ ಸರಿ ನನಗೆ ಲೀಡರ್ಶಿಪ್ ಕೊಟ್ಟರೆ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ರೀತಿ ಸ್ಪಷ್ಟವಾಗಿ ಹೇಳಿಲ್ಲ. ಅವ್ರು ಚುನಾವಣೆ ನಿಂತ್ಕೋತೀನಿ ಅಂತ ಹೇಳಿಲ್ಲ. ಪಕ್ಷ ಗೆಲ್ಲುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಚುನಾವಣೆ ನಿಲ್ತೀನಿ ಅಂತ ಖಂಡಿತವಾಗಿ ಹೇಳಿಲ್ಲ. ಮುಂದಿನ ಸರಿ ನನಗೆ ಲೀಡರ್ಶಿಪ್ ಕೊಟ್ಟರೆ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ರೀತಿ ಸ್ಪಷ್ಟವಾಗಿ ಹೇಳಿಲ್ಲ. ಅವ್ರು ಚುನಾವಣೆ ನಿಂತ್ಕೋತೀನಿ ಅಂತ ಹೇಳಿಲ್ಲ. ಪಕ್ಷ ಗೆಲ್ಲುವಂಥ ಪ್ರಯತ್ನ ಮಾಡ್ತೀನಿ ಅಂತ